ನಾವು ಈ ಕ್ರಿಸ್ಮಸ್ ರಜೆಗೆ ಉಡುಪಿ ಮತ್ತು ಮ್ಯಾಂಗ್ಳೂರಿಗೆ ಬಂದಿದ್ದೆವು. ನಾವು ಯೂಶ್ವಲಿ ಕ್ರಿಸ್ಮಸ್ ರಜೆ ಆಗಲಿ ಇಲ್ಲ ವೆಕೇಷನ್ಸ್ ಇರುವಾಗ ಊರಿಗೆ ಬರ್ತೀವಿ. ಈ ಸಲ ನಾವು ಉಡುಪಿಗೆ ಬಂದಾಗ ನಾವು ರೆಸಾರ್ಟ್ ಬುಕ್ ಮಾಡಿದ್ದೆವು. ಬೀಚ್ ರೆಸಾರ್ಟ್ ಅಂತ, ಇದು ನಿಲಯ ಸ್ಟೇಸ್ ಅಂತ ಬೀಚ್ ರೆಸಾರ್ಟನ್ನು ನಾವು ಪಡುಬಿದ್ರೆ ಹತ್ರ, ಅಂದರೆ ಕಾಪು ಆದಮೇಲೆ ಪಡುಬಿದ್ರೆ ಹತ್ರ ಈ ರೆಸಾರ್ಟ್ ಇದೆ. ಇದನ್ನು ನೀವು ಒಮ್ಮೆ ನೋಡಿ, ಚೆನ್ನಾಗಿದೆ ರೆಸಾರ್ಟ್. ನಾವಿಲ್ಲಿ 6 ಫ್ಯಾಮಿಲೀಸ್ ಒಟ್ಟಿಗೆ ಬಂದಿದ್ದೆವು. ಸೊ ಟೋಟಲ್ 23 ಜನ ಇದ್ದೆವು. ಹಾಗೆ 6 ಫ್ಯಾಮಿಲೀಸ್ಗೆ 6 ರೂಮ್ಸ್ ಇದರಲ್ಲಿ ಬುಕ್ ಮಾಡಿ ನಾವು ಇದೇ ಜಾಗದಲ್ಲಿ ಉಳ್ಕೊಂಡಿದ್ದೆವು. ಇಲ್ಲಿ ಏನಂದರೆ, ನೀವು ರೆಸಾರ್ಟಿಂದ ಜಸ್ಟ್ ಆಚೆ ಬಂದ ತಕ್ಷಣ ನಿಮಗೆ ನೋಡ್ಬೋದು, ಇಲ್ಲಿ ಬೀಚ್ ಅದರ ಆಚೆನೇ ಇರುತ್ತೆ. ಏನಂದರೆ ಜಸ್ಟ್ ರೆಸಾರ್ಟ್ನ ಬಿಟ್ಟು ನೀವು ಆ ಕಡೆ ಬಂದರೆ ನಿಮಗೆ ಬೀಚ್ ಕಾಣಿಸುತ್ತೆ. ಆ ಥರ ರೆಸಾರ್ಟನ್ನು ನಾವು ಬುಕ್ ಮಾಡಿ ಬಂದಿರೋದು. ಇದು ನಿಲಯ ಸ್ಟೇಸ್ ರೆಸಾರ್ಟ್ ಅಂತೂ ನಮಗೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ನಾವು ಯಾವತ್ತೂ ಬೀಚ್ ರೆಸಾರ್ಟಲ್ಲಿ ಹೋಗಿ ಸ್ಟೇ ಮಾಡಿದ್ದಿಲ್ಲ. ಆಮೇಲೆ 23 ಜನ ಒಟ್ಟಿಗೆ ಇದ್ದು ಎಲ್ಲರೂ ಫ್ಯಾಮಿಲಿ ಜೊತೆ ನಾವಿದ್ದೆವು. ಹಾಗೆ ತುಂಬಾ ಚೆನ್ನಾಗಾಯಿತು. ನಾವು ಯೂಶ್ವಲಿ ಇದೇ ಫ್ಯಾಮಿಲಿ ಜೊತೆ ಒಂದು 2 ಸಲ ಹೋಗಿದ್ದೀವಿ ರೆಸಾರ್ಟ್ಸ್ಗೆ. ಬಟ್ ಅದು ಬೀಚ್ ರೆಸಾರ್ಟ್ ಅಲ್ಲ. ಒಮ್ಮೆ ಮೂಡುಬಿದ್ರೆಗೆ ಹೋಗಿದ್ದೆವು, ಒಮ್ಮೆ ಸಕಲೇಶ್ಪುರ ರೆಸಾರ್ಟ್ಗೆ ಹೋಗಿದ್ದೀವಿ. ಅದರ ವಿಡಿಯೋ ಕೂಡ ಹಾಕಿದ್ದೀನಿ. ಅದು ಕೂಡ ತುಂಬ ಚೆನ್ನಾಗಿರೋವಂಥ ರೆಸಾರ್ಟ್ ಇತ್ತು. ಹಾಗೆ ಈ ರೆಸಾರ್ಟಲ್ಲಿ ಏನಂದರೆ, ನೀವು ಆಚೆ ಬಂದ ತಕ್ಷಣ ನಿಮಗೆ ಬೀಚ್ ಇದೆ. ಸೊ ಯೂಶ್ವಲಿ ನೀವು ನೋಡಿದರೆ ಮಕ್ಕಳಿಗೆಲ್ಲ ಬೀಚಿಗೆ ಹೋದರೆ ಸ್ವಲ್ಪ ಕತ್ಲೆ ಆಗುವಾಗ ನಾವು ಮನೆಗೆ ಕರ್ಕೊಂಡು ಬರ್ತೀವ. ಆಗ ಅವ್ರಿಗೇನಿರುತ್ತೆ ಅಂದರೆ, ನಮಗೆ ಮನೆ ಇಲ್ಲೇ ಹತ್ತಿರ ಇದ್ದಿದ್ರೆ ನಮಗೆ ಬೀಚಿಗೆ ಸ್ವಲ್ಪ ಲೇಟಾಗಿ ಬಿಟ್ಬಿಟ್ಟು ಮತ್ತೆ ಮನೆಗೆ ಹೋಗ್ಬೋದು. ಇಲ್ಲೇ ಬೀಚ್ ಹತ್ರನೇ ಮನೆ ಇದ್ದರೆ ನೆಕ್ಸ್ಟ್ ಡೇನೋ ಬಂದು ಬೀಚಲ್ಲೇ ನಾವು ಆಟಾಡ್ಬೋದು ಅಂತ ಒಂದು ಫೀಲ್ ಇರುತ್ತಲ್ಲ. ಸೊ ಯಾವಾಗೆಲ್ಲ ನಾವು ಉಡುಪಿ ಮ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೆವು, ಬೀಚಿಗೆ ಹೋಗ್ತಾನೇ ಇತ್ತು. ಆದರೆ ಏನಂದರೆ, ಇವ್ರು ಯಾವಾಗಲೂ ಹೇಳೋದು ನಮಗಿದ್ದು ಬೀಚ್ ಹತ್ರನೇ ಮನೆ ಇದ್ದರೆ ಚೆನ್ನಾಗಿರ್ತಾಯಿತ್ತು ಅಂತ. ಸೊ ಇದೇ ಟೈಮ್ಗೆ ನಮಗೆ ಈ ಫ್ಯಾಮ್ಲಿ, ನಮ್ಮದು ಹಸ್ಬೆಂಡ್ದು ಫ್ಯಾಮ್ಲಿಯವರು ಪ್ಲ್ಯಾನ್ ಮಾಡಿದರು, ನಾವು 6 ಫ್ಯಾಮಿಲಿ ಒಟ್ಟಿಗೆ ಹೋಗೋಣ ಅಂತ. ಸೊ ಹಾಗೆ ನಾವು ಪ್ಲ್ಯಾನ್ ಮಾಡಿಬಿಟ್ಟು ಈ ಬೀಚ್ ರೆಸಾರ್ಟಿಗೆ ಬಂದಿರೋದು. ಇಲ್ಲಿ ಎಮ್ಯುನಿಟೀಸ್ ಏನಿದೆ ಅಂದರೆ, ನಿಮಗೆ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ ರೆಸಾರ್ಟಲ್ಲೇ. ಆಮೇಲೆ ಬೀಚ್ ಪಕ್ಕದಲ್ಲೇ ಇರೋದ್ರಿಂದ ಅಲ್ಲಿನೂ ಮಕ್ಕಳು ಆಟ ಆಡ್ಕೋಬೋದು. ಆದರೆ ನನಗೇನು ಅನಿಸ್ತಂದರೆ, ಈ ಸ್ವಿಮ್ಮಿಂಗ್ ಪೂಲ್ಗಿಂತಲೂ ನೀವು ಬೀಚಲ್ಲಿ ಆಟಾಡೋದು ಚೆನ್ನಾಗಿತ್ತು. ಯಾಕಂದರೆ ಇಲ್ಲಿ ಕ್ಲೋರಿನ್ ವಾಟರ್ ಇರುತ್ತೆ ಎಷ್ಟೇ ಆದರೂ. ಸೊ ಎಲ್ಲ ರೆಸಾರ್ಟಲ್ಲೂ ಸ್ವಿಮ್ಮಿಂಗ್ ಪೂಲ್ ಇದ್ದೇ ಇರುತ್ತೆ, 90% ಆಫ್ ದ ರೆಸಾರ್ಟ್. ಸೊ ನೀವು ಹೋಗಿ ಅಲ್ಲಿ ಬೀಚಲ್ಲಿ ಆಡೋದ್ರಲ್ಲಿ ಮಕ್ಕಳಿಗೆ ತುಂಬಾ ಖುಷಿ ಆಯಿತು. ಸೊ ಅರೌಂಡ್ 4:30 ಹಾಗೆ ನಾವು ಸ್ವಿಮ್ಮಿಂಗ್ ಪೂಲ್ ಮುಗಿಸ್ಬಿಟ್ಟು 4:30 ಅರೌಂಡ್ ನಾವು ಬೀಚಿಗೆ ಬಂದೆವು. ಸ್ವಲ್ಪ ತಣ್ಣಗಿರುತ್ತೆ ಅಂತ. ಮಧ್ಯಾಹ್ನ ಬಿಸಿಲಿಗೆ ಬಂದರೆ ಸರಿ ಇರಲ್ಲ, ಯಾಕಂದರೆ ಚೆಕ್-ಇನ್ ಆಲ್ಮೋಸ್ಟ್ 2 PM ಇತ್ತು. ಆ ದಿನ ಚೆಕ್-ಇನ್ ಮಾಡಿಬಿಟ್ಟು ಎಲ್ಲ ಲಗೇಜೆಲ್ಲ ಇಟ್ಟು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಸ್ವಿಮ್ಮಿಂಗ್ ಪೂಲ್ಗೆ ಹೋದರು ಮಕ್ಕಳು. ಆಮೇಲೆ ನಾವು ಬೀಚ್ ಹತ್ರ ಬಂದೆವು. ಅರೌಂಡ್ 4:30 ಬಂದಿದ್ದೆವು. ಸೊ 4:30ಇಂದ ಆಲ್ಮೋಸ್ಟ್ 7:30 ತನಕ ಬೀಚಲ್ಲೇ ನಾವಿದ್ದೆವು. ಎಲ್ಲ ಮಕ್ಕಳು ಇದ್ರ. ಸೊ ಹಾಗಾಗಿ ತುಂಬಾ ಚೆನ್ನಾಗಾಯಿತು ಬೀಚಲ್ಲಿ. ನಂತರ ಬೀಚಲ್ಲೆಲ್ಲ ಮಕ್ಕಳು ಎಂಜಾಯ್ ಮಾಡಿ ನಾವೊಂದು 7:30 ಹಾಗೆ ವಾಪಸ್ ರೂಮ್ಗೆ ಹೋಗಿ, ಅಲ್ಲೇ ಹತ್ತಿರನೇ ಇದೆಯಲ್ಲ, ಹಾಗೆ ಅಲ್ಲೇ ಹೋಗಿ ಎಲ್ಲ ಫ್ರೆಶನ್ ಅಪ್ ಆಗಿ, ಯಾಕಂದರೆ ಫುಲ್ಲು ಹೊಯ್ಗೆ ಇರುತ್ತಾ, ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾವು ಬರಬೇಕಾಯ್ತು. ಸೊ ಅದು ಆಲ್ಮೋಸ್ಟ್ 1 hour ಆಯಿತು. 8:30 ತನಕ ಎಲ್ಲ ಫ್ರೆಶನ್ ಅಪ್ ಆಗಿ ಆಮೇಲೆ ನಾವು ಡಿನ್ನರ್ಗೆ ಹೋದೆವು 8:30 ರಾತ್ರಿ. ಸೊ ಇಲ್ಲಿ ಮಕ್ಕಳಿಗೆ ತುಂಬಾ ಖುಷಿಯಾಯಿತು. ಯಾಕಂದರೆ ಯೂಶ್ವಲಿ ನಾವು ಬೀಚಿಗೆ ಹೋಗುವಾಗ 2-3 ಜನ ಹಾಗೆ ಹೋಗಿರ್ತೀವಲ್ಲ ಮಕ್ಕಳು. ಬಟ್ ಇಲ್ಲಿ ಏನಂದರೆ, ನಮಗೆ ಇಷ್ಟು ಮಕ್ಕಳು ಒಟ್ಟಿಗೆ ಆಟಾಡುವಾಗ ತುಂಬಾ ಎಂಜಾಯ್ ಮಾಡಿದರು. ಸೊ ನೀವು ಜನರಲಿ ರೆಸಾರ್ಟ್ಗೆ ಹೋದರೆ ಒಂದು ಫ್ಯಾಮಿಲಿ ಹೋಗೋದ್ರಲ್ಲಿ ಮೀನಿಂಗೇ ಇಲ್ಲ, ಒಂಥರ ಬೋರ್ ಅನಿಸುತ್ತೆ. ನೀವು ಮನೇಲೇ ಇರೋದು ವಾಸಿ ಅಂತ ಅನಿಸುತ್ತೆ. ಬಟ್ ಯೂಶ್ವಲಿ ನಾನು ಪ್ರಿಫರ್ ಮಾಡೋದು, ರೆಸಾರ್ಟ್ ಹೋದರೆ ಫ್ಯಾಮ್ಲೀಸ್ ಇರಬೇಕು. ಒಂದು ಅಟ್ಲೀಸ್ಟ್ 3 to 4 ಫ್ಯಾಮ್ಲೀಸ್ ಇದ್ದರೆ ನಿಮ್ಗೆ ಹೋಗಿದ್ರಲ್ಲೂ ನೀವು ಎಂಜಾಯ್ ಮಾಡ್ಬೋದು. ತುಂಬ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾರೆ ತುಂಬ ಜನ ಇರುವಾಗ. ಹಾಗೆ ನೀವು ಹೋಗೋದಿದ್ದರೆ ಅದೇ ಥರ ಪ್ಲ್ಯಾನ್ ಮಾಡಿಬಿಟ್ಟು ಫ್ಯಾಮಿಲಿ ಜೊತೆ ಇಲ್ಲ ಫ್ರೆಂಡ್ಸ್ ಜೊತೆ ಹೋಗಿ. ನಂತರ ಏನಂದರೆ, ಇದು ಬೀಚ್ ರೆಸಾರ್ಟಿದು ಬೀಚ್ ಆದಮೇಲೆ ನಾವು ನೈಟ್ಗೆ ಡಿನ್ನರ್ ಅಲ್ಲೇ ರೆಸಾರ್ಟಲ್ಲೇ ಇತ್ತು. ಸೊ ಹಾಗೆ ಅಲ್ಲಿ ಏನಂದರೆ, ನಿಮಗೆ ಬಾರ್ಬಿಕ್ಯೂ ಡಿನ್ನರ್ ಇದೆ. ಅಂದರೆ ಅಲ್ಲೇ ನಿಮಗೆ ಈ ಫಿಶ್ ರೋಸ್ಟ್ ಮಾಡಿ ಕೊಡ್ತಾರೆ, ಚಿಕನ್ ಎಲ್ಲ ನಿಮಗೆ ಅಲ್ಲೇ ಬಾರ್ಬಿಕ್ಯೂ ಮಾಡಿಕೊಡ್ತಾರೆ. ಬಟ್ ದ್ಯಾಟ್ ಈಸ್ ಚಾರ್ಜೇಬಲ್, ನಿಮಗೆ ಈ ರೆಸಾರ್ಟಲ್ಲಿ ಬರಲ್ಲ. ರೆಸಾರ್ಟ್ದು ಪೇಮೆಂಟ್ ಅಪ್ರಾಕ್ಸಿಮೇಟ್ಲಿ 5K ಹಾಗೆ ಬರುತ್ತೆ.
ಸ್ವಲ್ಪ ನಮಗೆ ಆಫರಲ್ಲಿ ಸಿಕ್ತು. ಆದರೆ ಯೂಶ್ವಲಿ 4900 ಟು 5500 ರೇಂಜಲ್ಲೇ ಇದೆ ಈ ರೆಸಾರ್ಟ್. ಸೊ ತುಂಬ ಎಕ್ಸ್ಪೆನ್ಸಿವ್ ಕೂಡ ಇಲ್ಲ. ಪರ್ ಡೇ ಅರೌಂಡ್ 5000 ಬರುತ್ತೆ ಒಂದು ಫ್ಯಾಮಿಲಿಗೆ. ಆದರೆ ಏನಂದರೆ ಒಂದು ಬುಫೆ ಬ್ರೇಕ್ಫಾಸ್ಟ್ ಬರುತ್ತೆ, ಮಾರ್ನಿಂಗ್ ನಿಮಗೆ ಫ್ರೀ ಬುಫೆ ಬ್ರೇಕ್ಫಾಸ್ಟು. ಪ್ರೀವಿಯಸ್ ಡೇ ನೈಟು ಆಗಲಿ ಇಲ್ಲ ಪ್ರೀವಿಯಸ್ ಡೇ ನೈಟ್ ಆಗಲಿ ನೆಕ್ಸ್ಟ್ ಡೇ ಎಲ್ಲ ನೀವೇ ಪೇ ಮಾಡಿಬಿಟ್ಟು ಲಂಚ್ ಡಿನ್ನರ್ ತಗೋಬೇಕು. ಬಟ್ ಏನಂದರೆ ಪ್ರೀವಿಯಸ್ ಡೇ ನೀವು 2 PM ಚೆಕ್ ಇನ್ ಆದರೆ ನೆಕ್ಸ್ಟ್ ಡೇ 11 PM ಚೆಕ್ಔಟ್ ಇದೆ. ಯಾಕಂದರೆ ನೆಕ್ಸ್ಟ್ ಗೆಸ್ಟ್ ಪುನಃ 2 o'clock ಒಳಗೆ ಬರ್ತಾರಲ್ಲ, ಹಾಗೆ ಅವ್ರಿಗೆ ಕ್ಲೀನಿಂಗ್ ಮಾಡಬೇಕು. ಸ್ಪೆಷಲಿ ಈ ರೆಸಾರ್ಟಲ್ಲಿ ಏನಂದರೆ ಈ ಬೀಚ್ ರೆಸಾರ್ಟಲ್ಲಿ ಜನರಲಿ ಅವ್ರಿಗೆ ಕ್ಲೀನಿಂಗ್ ಟೈಮ್ ಜಾಸ್ತಿ ತಗೊಳುತ್ತೆ. ಯಾಕಂದರೆ ಹೊಯ್ಗೆ ಎಲ್ಲ ಇರುತ್ತಲ್ಲ, ಸ್ಯಾಂಡ್ ಇರೋದ್ರಿಂದ ನೀವು ಬೀಚಿಂದ ಹೋಗಿ ಬಂದು ಸ್ಯಾಂಡ್ ಎಲ್ಲ ಸಿಕ್ಕಾಬಿಟ್ಟೆ ರೂಮಲ್ಲಿ ಇರುತ್ತಾ, ಸೊ ಅವ್ರಿಗೆ ಕ್ಲೀನ್ ಮಾಡೋಕ್ಕೆ ಟೈಮ್ ಜಾಸ್ತಿ ಬೇಕು. ಹಾಗಾಗಿ ನೀವು ಚೆಕ್ಔಟ್ ಟೈಮ್ 11 PM ಈ ರೆಸಾರ್ಟಲ್ಲಿ. ಆಮೇಲೆ ಇದೇ ರೆಸಾರ್ಟ್ ಪಕ್ಕನೂ ನಿಲಯ ಸ್ಟೇಸ್ ಪಡುಬಿದ್ರೆ ರೆಸಾರ್ಟ್ ಪಕ್ಕನೂ ಕೆಲವು ರೆಸಾರ್ಟ್ಸ್ ಇತ್ತು. ನಾವು ವಾಕೆಬಲ್ ಇರೋವಂಥ ರೆಸಾರ್ಟ್ಸ್ ಎಲ್ಲ ನೋಡಿದ್ದೀವಿ. ಸೊ ಇನ್ ಆ್ಯಂಡ್ ಅರೌಂಡ್ ನೀವು ಟ್ರೈ ಮಾಡ್ಬೋದು, ಡಿಫ್ರೆಂಟ್ ಕೈಂಡ್ಸ್ ಆಫ್ ರೆಸಾರ್ಟ್ಸ್ ಇದೆ. ಸೊ ಅದನ್ನು ಟ್ರೈ ಮಾಡಿ ನೋಡ್ಬೋದು. ಆಮೇಲೆ ಇದು ನೈಟ್ ಟೈಮು ನಾವು ಡಿನ್ನರ್ ಮಾಡೋ ಏರಿಯಾದಲ್ಲೇ ಇವ್ರಿಗೆ ಡಿನ್ನರ್ ಎಲ್ಲ ಆದಮೇಲೆ ಇಲ್ಲಿ ಈ ಥರ ಸ್ಯಾಂಡಲ್ಲಿ ಆಟಾಡ್ತಾಯಿದ್ರು ಮಕ್ಕಳು. ಸೊ ಆಲ್ಮೋಸ್ಟ್ 10 o'clock ತನಕ ಇಲ್ಲೇ ಆಟಾಡಿ 10-10:30 ಆಗಿದೆ. ನಂತರ ಇದೇ ರೆಸಾರ್ಟಲ್ಲಿ ಐಸ್ ಕ್ರೀಮ್ದು ಸೆಕ್ಷನ್ ಇತ್ತು, ಅಲ್ಲಿ ಹೋಗಿ ಐಸ್ ಕ್ರೀಮ್ ಎಲ್ಲ ತಿಂದು ಆಮೇಲೆ 11:30 ತನಕ ಇಲ್ಲೇ ಎಲ್ಲ ಕ್ರಿಕೆಟ್ ಎಲ್ಲ ಆಟಾಡ್ತಾಯಿದ್ರು. ಇದೇ ಲಾನಲ್ಲಿ ಎಲ್ಲ ಆಟಾಡಿ ಮಲಗುವಾಗ ಆಲ್ಮೋಸ್ಟ್ 12 o'clock ಆಗಿದೆ. ನಂತರ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ದು ವ್ಯೂ. ನಾನು 7 o'clockಗೆ ವ್ಯೂಗೋಸ್ಕರ ಬೆಳಿಗ್ಗೆ ನನಗೆ ನೋಡಬೇಕಿತ್ತು ನಮಗೆಲ್ಲ ಹೇಗಿರುತ್ತೆ ಬೀಚ್ ಹತ್ರ ವ್ಯೂ ಅಂತ. ಸೊ ಹಾಗೆ ಅರೌಂಡ್ 7-7:10ಗೆ ಹಾಗೆ ನಾವೆಲ್ಲ ಆಚೆ ಬಂದುಬಿಟ್ಟು ಇದರ ವ್ಯೂ ತೆಗೆದಿರೋದು, ಕ್ಯಾಪ್ಚರ್ ಮಾಡಿರೋದು. ಇದು ಬೋಟ್ ಆ್ಯಕ್ಚುಲಿ ಸುಮ್ಮನೆ ಸ್ಟೈಲಿಗೆ ಇಟ್ಟಿದ್ದಾರೆ, ಏನು ಬೋಟ್ ರೈಡೆಲ್ಲ ಏನೂ ಇಲ್ಲ ಇಲ್ಲಿ. ಇದು 3 days ಕೋರ್ಸ್. ಇದು ಸರ್ಫ್ ಕೋರ್ಸ್ ಮಾಡ್ತಾರೆ ಇಲ್ಲಿ. ಸರ್ಫಿಂಗ್ ಹೇಗೆ ಮಾಡೋದು ಬಿಗಿನರ್ಸ್ಗೆ ಅಂತ ಕೋರ್ಸ್ ಇದೆ. 3 daysದು ಕೋರ್ಸ್ ಅದು. ಅಂದರೆ ಹೇಗೆ ಪೆಡಲ್ ಮಾಡೋದು, ಹೇಗೆ ನಿಂತ್ಕೊಂಡು ಸರ್ಫ್ ಮಾಡೋದು, ಆಮೇಲೆ ಹೇಗೆ ನೀವು ವಾಟರ್ ವೇವ್ಸಲ್ಲಿ ರೈಡ್ ಮಾಡ್ಬೋದು, ಅದನ್ನೆಲ್ಲ ಅವ್ರು 3 days ಕೋರ್ಸಲ್ಲಿ ಹೇಳ್ಕೊಡ್ತಾರೆ. ಇಲ್ಲಿ ನಮಗೇನಂದರೆ ಈ ರೆಸಾರ್ಟ್ ನಾವು ಬುಕ್ ಮಾಡಿರುವಾಗ ನಮಗೆ ಕಾಂಪ್ಲಿಮೆಂಟ್ರಿಯಾಗಿ 5 ಸರ್ಫಿಂಗ್ ಕೊಟ್ಟಿದ್ದರು, 5 ಜನಗೆ ಸರ್ಫಿಂಗು. ಹಾಗೆ ಅವರು ನಮಗೆ 1 ಡೇಯಲ್ಲಿ ಅಂದರೆ ಒಂದು 3 hours ಕೋರ್ಸ್ ಇತ್ತು. ಆ ಕೋರ್ಸಲ್ಲಿ ಅವ್ರು ನಿಮಗೆ ಟೀಚ್ ಮಾಡ್ತಾರೆ ಹೇಗೆ ಸರ್ಫಿಂಗ್ ಮಾಡಬೇಕು ಅಂತ. ಸೊ ಅದನ್ನು ನೀಟಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡ್ತಾರೆ. ಸೊ ಅದು ಯೂಶ್ವಲಿ 9:30 ಮಾರ್ನಿಂಗ್ಗೆ ಸರ್ಫಿಂಗ್ ಸ್ಟಾರ್ಟ್ ಆಗುತ್ತೆ. ಬಟ್ ಇವರು ಅರೌಂಡ್ 8 o'clock ಸ್ಟಾರ್ಟ್ ಮಾಡಿದ್ದಾರೆ. ಆಮೇಲೆ ಅರೌಂಡ್ 10 o'clock ಅದನ್ನು ಫಿನಿಶ್ ಮಾಡಿದ್ದಾರೆ ಸರ್ಫಿಂಗ್ ಕೋರ್ಸು. ಅದೇನಂದರೆ 1 ಡೇದು ಕೋರ್ಸ್ ಇತ್ತಲ್ಲ, ಹಾಗಾಗಿ ಬೇಗ ಸ್ಟಾರ್ಟ್ ಮಾಡಿ 8 o'clock ಟು ಅರೌಂಡ್ 10 o'clock ಸರ್ಫಿಂಗ್ ಮಾಡಿ ಆಮೇಲೆ ನಾವು ಬ್ರೇಕ್ಫಾಸ್ಟಿಗೆ ಹೋಗಿರೋದು. ಸೊ ಇದರಲ್ಲಿ ಏನಂದರೆ 3 daysದು ಆ್ಯಕ್ಚುಯಲ್ ಸರ್ಫಿಂಗ್ ಕೋರ್ಸ್ ಬಿಗಿನರ್ಸ್ಗೆ. ಬಟ್ ಇದು ಫ್ರೀಯಾಗಿ ಕಾಂಪ್ಲಿಮೆಂಟ್ರಿಯಾಗಿ ನಾವು ಬುಕ್ ಮಾಡಿರೋದ್ರಿಂದ ಸರ್ಫಿಂಗ್ ಕೊಟ್ಟಿರೋದ್ರಿಂದ ಅವರು ಒಂದು 2 to 3 hours ಹೇಗೆ ಸರ್ಫಿಂಗ್ ಮಾಡೋದು ಅಂತ ಹೇಳ್ಕೊಡ್ತಾರೆ. ಆಮೇಲೆ 5 days ಸರ್ಫಿಂಗ್ ಕೋರ್ಸ್ ಕೂಡ ಇದೆ, ಅದಕ್ಕೂ ಪ್ರೈಸಸ್ ಡಿಫ್ರೆಂಟ್ ಇದೆ. ಸೊ ಯೂಶ್ವಲಿ 3 days ಸರ್ಫಿಂಗ್ ಕೋರ್ಸ್ಗೆ ಏನೋ ಅರೌಂಡ್ 2900 ಏನೋ ಬರುತ್ತಂತೆ. 5 days ಸರ್ಫಿಂಗ್ ಕೋರ್ಸ್ಗೆ ಸ್ವಲ್ಪ ಡಿಸ್ಕೌಂಟ್ಸ್ ಇದೆ. ಸೊ ಅದು ದಿನದ ಮೇಲೆ ಪ್ರೈಸಿಂಗ್ ಚೇಂಜ್ ಆಗ್ತಾ ಇರುತ್ತೆ. ಆಮೇಲೆ ಅಲ್ಲಿ ನಿಮಗೆ ಈ ಥರ ಟ್ರೈನರು ಹೇಳ್ಕೊಡ್ತಾರೆ ಯಾವ ಥರ ನೀವು ಸರ್ಫಿಂಗ್ ಮಾಡಬೇಕು ಅಂತ ಡೀಟೇಲಾಗಿ ಹೇಳ್ತಾರೆ. 2 ಟ್ರೈನರ್ಸ್ ಇದ್ದರು. ಸೊ 2 ಟ್ರೈನರ್ ಹೇಳ್ಕೊಟ್ಟಿದ್ದು, ಬಟ್ ಇನ್ನೊಂದು ಎಕ್ಸ್ಟ್ರಾ ಟ್ರೈನರ್ ನೋಡ್ಕೊಳ್ಳೋರು ಬೀಚಲ್ಲಿ ಮಾಡುವಾಗ ಹೇಳ್ಕೊಡ್ತಾರೆ. ಸೊ 5 ಪೀಪಲ್ಗೆ ನಮಗೆ ಕಾಂಪ್ಲಿಮೆಂಟ್ರಿಯಾಗಿ ಸರ್ಫಿಂಗ್ ಕೊಟ್ಟಿದ್ದರು. ಸೊ ಅದನ್ನು ಈಗ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಾರೆ ಇವರು. ನಂತರ ಏನಂದರೆ ಸರ್ಫಿಂಗ್ ಮಾಡಲಿಕ್ಕೆ ಅವ್ರಿಗೆ ಅಂದರೆ ಕರೆಕ್ಟಾಗಿ ಪೋಸ್ಚರ್ ಈ ಥರ ಎಲ್ಲ ಡೀಟೇಲಾಗಿ ಹೇಳಿ ಮಾಡಿಸಿದ್ದಾರೆ. ನಂತರ ನಾವು ಅಲ್ಲೇ ಬೀಚಲ್ಲಿ ನಾವು ಸರ್ಫಿಂಗ್ಗೆ ಬಂದಾಗ ಅದೇ ಸೇಮ್ ರೆಸಾರ್ಟಿಂದ ಆಚೆ ಬಂದ ಬೀಚಲ್ಲೇ ಇಲ್ಲಿ ಮೀನನ್ನು ಅವರು ಬೋಟಲ್ಲಿ ತೆಗೆದಿದ್ರು. ಸೊ ಹಾಗೆ ಅವ್ರು ಸೇಲ್ ಮಾಡ್ತಾಯಿದ್ರು ಮೀನನ್ನು, ಬಂಗುಡೆ, ಕೆಲವು ವೆರೈಟಿ ಫಿಶ್ ಇತ್ತು. ಸೊ ಅದು ನಾನು ಕ್ಯಾಪ್ಚರ್ ಮಾಡಿದ್ದೀನಿ. 100 rupeesಗೆ ಅರೌಂಡ್ 12 ಬಂಗುಡೆ ಕೊಡ್ತಾಯಿದ್ರು. ಅದನ್ನು ಕ್ಯಾಪ್ಚರ್ ಮಾಡಿದ್ದೆ. ಇದೀಗ ಮಕ್ಕಳು ಸರ್ಫಿಂಗ್ಗೆ ರೆಡಿ ಆಗ್ತಾಯಿದ್ದಾರೆ. ಸೊ ಸರ್ಫಿಂಗ್ ಎಲ್ಲ ಮಾಡಿ ಅರೌಂಡ್ 9:45-10 ಹಾಗೆ ನಾವು ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಹೋಗಿದ್ದೆವು. ಸೊ ಅಲ್ಲಿ ಬುಫೆ ಬ್ರೇಕ್ಫಾಸ್ಟ್ ಇದೆ. ಸೊ ದಟ್ ಈಸ್ ಫ್ರೀ ಬುಫೆ ಬ್ರೇಕ್ಫಾಸ್ಟ್. ಜನರಲಿ ಎಲ್ಲ ರೆಸಾರ್ಟಲ್ಲಿ ಬುಫೆ ಬ್ರೇಕ್ಫಾಸ್ಟ್ ಫ್ರೀ ಇರುತ್ತಲ್ಲ, ಸೊ ಅದು ಇನ್ಕ್ಲೂಡೆಡ್ ಇತ್ತು. ಬಟ್ ಏನಂದರೆ ನನಗೆ ಏನು ಅನಿಸ್ತು ಅಂದರೆ ಬ್ರೇಕ್ಫಾಸ್ಟ್ ತುಂಬಾ ಚೆನ್ನಾಗಿತ್ತು.
ಐಟಮ್ಸ್ ಕೂಡ ಚೆನ್ನಾಗಿತ್ತು. ಪ್ಲಸ್ ಏನಂದರೆ ತುಂಬಾ ಫ್ರೆಂಡ್ಲಿ ಇದ್ದರು. ಅಲ್ಲಿರೋ ಸರ್ವಿಂಗ್ ಮಾಡೋರಾಗಲಿ, ಹೋಟೆಲ್ ಸ್ಟಾಫ್ ಅವರೆಲ್ಲ ತುಂಬ ಚೆನ್ನಾಗಿ ಇತ್ತು. ಪ್ಲಸ್ ಪ್ರಾಂಪ್ಟಾಗಿ ಏನೇ ಐಟಮ್ ಖಾಲಿ ಆದರೂ ಪ್ರಾಂಪ್ಟಾಗಿ ರೀಫಿಲ್ ಮಾಡ್ತಾಯಿದ್ರು. ಸೊ ತುಂಬ ಚೆನ್ನಾಗಿತ್ತು. ಇಲ್ಲಿ ಆ್ಯಕ್ಚುಲಿ ಇಟ್ಟಿರೋ ಐಟಮ್ಸು ಬ್ರೆಡ್ ಬಟರ್ ಜಾಮು, ಕಾಫಿ, ಟೀ, ಮಿಲ್ಕ್ ಇತ್ತು, ಫ್ರೂಟ್ಸ್ ಇತ್ತು, ಆಮೇಲೆ ಇಡ್ಲಿ, ವಡೆ, ಉಪ್ಮಾ ಇತ್ತು, ಸಾಂಬಾರು, ಚಟ್ನಿ ಎಲ್ಲ ಇತ್ತು. ಅದ್ರ ಜೊತೆ ನೀವು ಎಕ್ಸ್ಟ್ರಾ ಮಸಾಲೆ ದೋಸೆ, ಆಮ್ಲೆಟ್ ಎಲ್ಲ ಎಕ್ಸ್ಟ್ರಾ ಪ್ಲೇನ್ ದೋಸೆ ಎಲ್ಲ ಆರ್ಡರ್ ಮಾಡ್ಕೋಬೋದು. ಅದು ಫ್ರೀ ಬ್ರೇಕ್ಫಾಸ್ಟಲ್ಲೇ ಬರುತ್ತೆ. ನಂತರ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ನಾವು ಚೆಕ್ಔಟ್ ಮಾಡಬೇಕಿತ್ತಲ್ಲ 11 o'clock. ಹಾಗೆ 11 o'clock ಚೆಕ್ಔಟ್ ಮಾಡಿಬಿಟ್ಟು ನಾವು ವಾಪಸ್ ಕೆಲವರು ಉಡುಪಿಗೆ ಹೋಗೋರಿದ್ರು ಇದರಲ್ಲಿ, ಕೆಲವರು ಮಂಗಳೂರಿಗೆ ಹೋಗೋರಿದ್ರು. ಸೊ ಹಾಗೆ ನಾವು ಆನ್ ದ ವೇ ಹೋಟೆಲಲ್ಲಿ ಊಟ ಮಾಡಿಬಿಟ್ಟು ಹೋದೆವು. ಚೆಕ್ಔಟ್ ಆಗಿ ಅರೌಂಡ್ 12:30, 1 o'clock ನಮ್ಮದು ಊಟ ಎಲ್ಲ ಮುಗಿಸ್ಬಿಟ್ಟು ನಾವು ನಮ್ಮ ಮನೆಗೆ ಹೋಗಬೇಕಾಗಿತ್ತು. ಸೊ ಹೋಗೋ ಮುಂಚೆ ನಾವು ಮಕ್ಕಳದ್ದೆಲ್ಲ ಫೋಟೋ ತೆಗೆದು, ಫ್ಯಾಮ್ಲಿ ಫೋಟೋ ತೆಗೆದು ನಾವು ಚೆಕ್ಔಟ್ ಮಾಡಿರೋದು. ಇಲ್ಲಿ ನನಗೆ ಇದು ತುಂಬಾ ಇಷ್ಟ ಆಯಿತು. ಈ ಸ್ವಿಂಗ್ ತುಂಬಾ ಚೆನ್ನಾಗಿದೆ. ಏನಂದರೆ ರಾತ್ರಿ ಹೊತ್ತಲ್ಲೂ ಕೂಡ ನಾನು ಇದೇ ಸ್ವಿಂಗಲ್ಲಿ 11-11:30 ತನಕ ನಾವೆಲ್ಲ 2-3 ಜನ ಕೂತ್ಕೊಂಡು ನಾವು ಫೀಲ್ ಮಾಡ್ತಾಯಿದ್ದೇವೆ. ಯಾಕಂದರೆ ಪ್ಲೆಸೆಂಟ್ ಆಗಿತ್ತು. ಈವ್ನಿಂಗ್ ಟೈಮು ಆಮೇಲೆ ಮಾರ್ನಿಂಗ್ ಟೈಮು ಇದರಲ್ಲಿ ಕೂತ್ಕೊಂಡು ಸ್ವಿಂಗ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಿತ್ತು. ನಾವು ಆ್ಯಕ್ಚುಲಿ ಮಾತಾಡ್ತಾಯಿದ್ದೆವು, ನಮ್ಮದು ಉಡುಪಿದು ಊರ ಮನೆಯಲ್ಲಿ ನಾವು ಇದೇ ಥರ ಸ್ವಿಂಗ್ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಇದು ತುಂಬಾ ಇಷ್ಟ ಆಯಿತು. ಆಮೇಲೆ ಆ್ಯಕ್ಟಿವಿಟೀಸ್ ಅಂದರೆ ನಿಮಗೆ ಇದು ಬಿಲಿಯಾರ್ಡ್ಸ್ ಇತ್ತು, ಆಮೇಲೆ ಟಿ ಇತ್ತು, ಕ್ಯಾರಮ್ ಎಲ್ಲ ಇಟ್ಟಿದ್ರು ಮಕ್ಕಳಿಗೆ. ಸೊ ಅದು ಎಲ್ಲ ಆಟಾಡಿದರು ಬೆಳಗ್ಗೆ ಹೊತ್ತಲ್ಲಿ. ಯಾಕಂದ್ರೆ ನೈಟ್ಗೆ ಅಷ್ಟೊಂದು ಟೈಮ್ ಸಿಕ್ಕಿಲ್ಲ ಮಾಡಲಿಕ್ಕೆ. ಅಲ್ಲಿಂದ ಚೆಕ್ಔಟ್ ಮಾಡಿಬಿಟ್ಟು ನಾವು ಮಲ್ಪೆ ಹತ್ತಿರ ಇರುವ ಒಂದು ಫೇಮಸ್ ಹೋಟೆಲಿಗೆ ಅಲ್ಲಿ ಬಂದಿದ್ದೆವು. ಸ್ಟೇ ಸೂಪರಾಗಿದೆ. ಆ್ಯಂಬಿಯನ್ಸ್ ಅಷ್ಟೊಂದೇನಿಲ್ಲ, ಯಾಕಂದರೆ ನಾರ್ಮಲ್ ಹೋಟೆಲ್ ಥರ. ಬಟ್ ಟೇಸ್ಟ್ ಅಂತೂ ಫಿಶ್ ಮಸಾಲ ಫ್ರೈ, ಫಿಶ್ ಇದು ಪ್ಲ್ಯಾಟ್ರ್ ಎಲ್ಲ ಕೊಟ್ಟಿದ್ದರು. ಮಂಗಳೂರು ಉಡುಪಿ ಸ್ಟೈಲ್ದು ಟೇಸ್ಟ್ ಇದೆಯಲ್ಲ, ಅದು ಸೂಪರಾಗಿತ್ತು. ತುಂಬಾ ಚೆನ್ನಾಗಾಯಿತು ಇದು ಊಟ. ನನ್ನ ರೆಸಾರ್ಟ್ ಡೀಟೇಲ್ಸ್, ಆಮೇಲೆ ಇದು ಹೋಟೆಲಿದು ಫಿಶ್ದು ಹೇಳ್ದೆಲ್ಲ ಫೇಮಸ್ ಆಗಿರುವಂಥ ಹೋಟೆಲಿದು ಮಲ್ಪೆ ಹತ್ರ ಇರೋದು, ಅದರ ಲಿಂಕ್ ಕೂಡ ಈ ವಿಡಿಯೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಂತರ ಏನಂದರೆ ನೀವು ಮಂಗಳೂರಲ್ಲಿ ಫಿಶ್ ಮಸಾಲ ಫ್ರೈ, ಇಲ್ಲ ಚಿಕನ್ ಪುಳಿ ಮುಂಚಿ, ಇಲ್ಲ ಚಿಕನ್ ಗೀ ರೋಸ್ಟು, ಚಿಕನ್ ಸುಕ್ಕ ಎಲ್ಲ ತಿನ್ನಬೇಕಂದ್ರೆ ಶೆಟ್ಟೀಸ್ ಹೋಟೆಲ್ ಅಂತ ಒಂದು ಫೇಮಸ್ ಹೋಟೆಲ್ ಇದೆ, ಅಲ್ಲಿ ನೀವು ಟ್ರೈ ಮಾಡ್ಬೋದು. ಅದರಲ್ಲಿ ಲೊಕೇಶನ್ ಕೂಡ ಹಾಕಿರ್ತೀನಿ ನಾನು ಇದೇ ವಿಡಿಯೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ತುಂಬಾ ಟೇಸ್ಟಿ ಇರುತ್ತೆ. ಮಂಗಳೂರು ಸ್ಟೈಲ್ದೇ ರೆಸಿಪೀಸ್ ಮಾಡ್ತಾರೆ ಅವರು. ಮರವಾಯಿ ಸುಕ್ಕ ಅಂದರೆ ಕ್ಲ್ಯಾಮ್ ಸುಕ್ಕ ಆಗಲಿ, ಫಿಶ್ ಮಸಾಲ ಫ್ರೈ ಆಗಲಿ, ಇಲ್ಲ ಗೀ ರೋಸ್ಟು, ಚಿಕನ್, ಅವ್ರ ಗೀ ರೋಸ್ಟ್ ಅಂತೂ ಸಖತ್ತಾಗಿದೆ, ನಿಜವಾಗ್ಲೂ ಸಖತ್ತಾಗಿದೆ, ತುಂಬಾ ಟೇಸ್ಟಿ ಇದೆ. ಸೊ ಅಲ್ಲಿ ನೀವು ಟ್ರೈ ಮಾಡ್ಬೋದು. ಬಾಯ್ಲ್ಡ್ ರೈಸ್ ಮಾತ್ರ ಅಲ್ಲ, ನಿಮಗೆ ವೈಟ್ ರೈಸ್ ಆಪ್ಷನ್ ಕೂಡ ಇದೆ, ಇಲ್ಲ ನೀರು ದೋಸೆ ಆಪ್ಷನ್ ಇದೆ, ಕೋರಿ ರೊಟ್ಟಿ ಇದೆ. ಸೊ ತುಂಬಾ ಚೆನ್ನಾಗಿದೆ ಶೆಟ್ಟೀಸ್ ಹೋಟೆಲ್. ನೀವು ಒಮ್ಮೆ ಟ್ರೈ ಮಾಡಿ.